ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಪಲ್ಲವಿ ವ್ಲಾಗ್ಸ್. ಇದು ವರಲಕ್ಷ್ಮಿ ಹಬ್ಬದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಕ್ವಿಕ್ಕಾಗಿ ಸಿಂಪಲ್ಲಾಗಿ ನಮ್ಮ ಮನೇಲಿ ವರಲಕ್ಷ್ಮಿ ವ್ರತ ಆಯಿತು. ನಿಮ್ಮ ಮನೇಲೆಲ್ಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಹಾಗೆ ಇವತ್ತು ನಾನು ಯಾವುದೇ ರೀತಿಯಾಗಿ ವರಲಕ್ಷ್ಮಿ ವ್ರತನ ಹೇಗೆ ಮಾಡಿದೆ ಅಂತ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಬಿಕಾಸ್ ಆಫ್ ನಾನು ಸ್ವಲ್ಪ ಬೇಗನೆ ಮಾಡಬೇಕಾಗಿ ಬಂತು. ಹಾಗೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಅಷ್ಟು ಟೈಮ್ ಕೂಡ ಇರಲಿಲ್ಲ, ಮಾಡಿಕೊಡೋಕ್ಕೂ ಯಾರೋ ಸ್ವಲ್ಪ ಹೆಲ್ಪ್ ಮಾಡೋರು ಇರಲಿಲ್ಲ. ಒಬ್ಬಳೇ ಮಾಡಬೇಕಾಗಿದ್ದ ಕಾರಣ ನಾನು ಯಾವುದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಪೂಜೆ ಎಲ್ಲ ಆದಮೇಲೆ ಈ ರೀತಿಯಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ನಮ್ಮ ವರಲಕ್ಷ್ಮಿ ವ್ರತ ಈ ವರ್ಷ ಈ ರೀತಿಯಾಗಿತ್ತು. ಪ್ರತಿ ವರ್ಷ ಇಷ್ಟೇ ಸಿಂಪಲ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಬೇರೆ ರೀತಿಯಾಗಿ ಆಗಲ್ಲ. ಇಷ್ಟೇ ಸಿಂಪಲ್ ಆಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಹಾಗೆ ನಾನಿಲ್ಲಿ ಕವಡೆ ಈ ಥರದ್ದೆಲ್ಲ ಏನು ಇಟ್ಟಿದ್ದೀನಿ ನೋಡಿ, ಇದು ಲಕ್ಷ್ಮಿಗೆ ಪ್ರಿಯವಾದಂಥದ್ದು. ಬೇಳೆ ಕವಡೆ ಇದು ಚಕ್ಕೆ ಇದೆಲ್ಲನ, ಸೊ ಅಕ್ಕಿ ಏನು ಇಟ್ಟಿದ್ದೀನಿ ಇದೆಲ್ಲನ. ಸೊ ಪ್ರತಿ ವರ್ಷ ಇದನ್ನು ಇಡ್ತಾ ಇರ್ತೀನಿ. ಸುಬ್ಬು ಈಗ ಹೀಗಿದ್ದಾನೆ ಸುಬ್ಬು, ಇಲ್ಲಿ ನೋಡಪ್ಪ, ಹೀಗಿದ್ದಾನೆ. ಸ್ನಾನ ಮಾಡಿ ಬಂದ ತಕ್ಷಣ ಹೀಗಾಗ್ಬಿಡ್ತಾನೆ ನನ್ನ ಬಂಗಾರ. ಮನೆಯೆಲ್ಲ ಕಸ ಮಾಡಿದ್ದು. ಕಿಸಿಯನ್ ಕೊಡಪ್ಪ ನಂಗೆ. ಆಟಾಡಿ ಸುಸ್ತಾಗ್ಬಿಡೈತಿ. ನಗ್ತೈತೆ ಬಂಗಾರ, ನಗ್ತೈತೆ. ಏಯ್ ಹೊಡಿಬಾರ್ದು. ನೋ ಗೊರ್ಗೊರ್ ಸುಬ್ಬಿ, ನಿನ್ನ ದುದ್ದು ದುದ್ದು ಐದು ಕೊಡು, ಇದು ಕೊಡು, ನಂದು ಕೊಡುವ, ಕೊಡೆ ನಂದು. ಬಾಯ್. ಯಾರಪ್ಪ? ಯಾರು ಸೌಂಡ್ ಮಾಡಿದ್ದು? ಹಾಗೆ ಈಗ ಎಷ್ಟು ಫಾಸ್ಟ್ ಆಗಿ ಹೊರಬರೋದು ಮಾಡ್ತಾನೆ ನೋಡಿ. ಇದರಿಂದ ಪುಟ್ಟ ಹೆಜ್ಜೆ ಇಟ್ಟಿದ್ದ ದಿನ ಎಲ್ಲ ನೆನಪಾಯ್ತು. ಸೊ ಆ ವಿಡಿಯೋನ ಹುಡುಕ್ಬಿಟ್ಟು ನಾನು ನೋಡ್ತಾ ಇದ್ದೆ ನೋಡಿ, ನಿಮ್ಗೆ ಶೇರ್ ಮಾಡ್ತೀನಿ. ಗೈಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಕಂಪ್ಲೀಟಾಗಿ ನೆನ್ನೆ ಬ್ಯುಸಿ ಇದ್ಬಿಟ್ಟಿದ್ದೆ, ವಿಡಿಯೋ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ನನಗೆ, ಅಡುಗೆ ಮಾಡಿದಾಗಲಿ ಯಾವುದನ್ನು. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ಎಲ್ಲ ಎದ್ದು ಎಲ್ಲ ಸಪ್ರಿಗೇಟ್ ಮಾಡಿ ಕಳ್ಸೋ ಜಾಗದಲ್ಲೆಲ್ಲ ಇಟ್ಟು ಮತ್ತೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಳಸೆಲ್ಲ ಎತ್ತಿಟ್ಟು ನಾರ್ಮಲಾಗಿ ಪೂಜೆ ಮುಗಿಸ್ಕೊಂಡಿದ್ದೀನಿ ಇವತ್ತು. ಸೊ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರ ಮನೆಯಲ್ಲೂ ಬಂದು ನೆಲೆಸಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಮನೇಲಿ ಹಬ್ಬ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಚೆನ್ನಾಗಿತ್ತಾ, ಗ್ರ್ಯಾಂಡಾಗಿ ಮಾಡಿದ್ರ, ಏನು ಖುಷಿ ಕೊಡ್ತು, ಏನಾಗ್ಬೋದು ಅನ್ನಿಸ್ತು ಮುಂದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಮನೇಲಿ ಎಲ್ಲ ಕೆಲಸ ಮುಗಿಸಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಆಫೀಸ್ ಹತ್ರ ಬಂದಿದ್ವಿ. ಮಳೆ ಅಂತೂ ಜೋರಾಗಿ ಬರ್ತಾ ಇತ್ತು. ಹೊರಗಡೆ ಇದ್ದಿದ್ದು ಹೊರಗಡೆ ಬಂದು ಕುತ್ಕೊಂಡು ಊಟ ಮಾಡಿ. ಸುಬಣ್ಣ, ಸುಬ್ಬಿ, ಏ ಸುಬ್ಬು, 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 ಎಲ್ಲಿಗೆ ಬಂದಿದ್ಯಾ? ಎಲ್ಲಿಗೆ ಬಂದಿದ್ಯಾ ಬಂಗಾರ? ಲವ್ 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 ಬಿಜಿ ತಿಂದ? ರೆಸ್ಪೆಕ್ಟೇ ಇಲ್ಲ ಗೈಸ್, ಬರೀ ಅನ್ರೆಸ್ಪೆಕ್ಟ್. ನೋಡಿ ಎಷ್ಟು ಕರೆದ್ರು ನೋಡ್ತಾನ. ತಿಂದ ಬಿಚ್ಚಿ? ಎಷ್ಟು ತಿಂದೆ? 2 ತಿಂದ? ಬಿಚ್ಚಿ ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು ಬಿಚ್ಚಿ? ಸುಬ್ಬ ನೀನು ಕೂತಿರೋದು ನೋಡಿ ಫ್ರೆಂಡ್ಸ್, ಹೆಂಗೆ ಕೂತವನು ರಾಜ ರಾಜ. ಗಲಾಟೆ ಮಾಡ್ಬಿಟ್ಟ ಹತ್ಸು ಅಂತ. ಕುತ್ಕೊಂಡ್ರೆ ರೋಡ್ ಕಾಣುತ್ತಲ್ಲ ಅದಕ್ಕೆ. ಅಲ್ಲಿ ಹೊರಗಡೆ ಕುತ್ಕೋತಿದ್ದ, ಮಳೆ ಬರ್ತಿದ್ಯಲ್ವಾ, ನೆನಿತೀನಿ ಅಂದ್ಬಿಟ್ಟು ಇದು ಮೇಲೆ ಹತ್ಸು ಅಂತ ಹಠ ಮಾಡಿ ಹತ್ತಿ ಕೂತಿರೋದು ಅಣ್ಣ.